ಆಗಿರ್ತಕ್ಕಂತಹ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಜನಪ್ರಿಯ ಅಧ್ಯಕ್ಷರಾದಂತಹ ಆರ್ ನಾರಾಯಣಪ್ಪ ಅಣ್ಣನವರೇ, ಅದೇ ರೀತಿ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಭುವನ ಮಂಜುನಾಥ್ ಅಕ್ಕರವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಸದಸ್ಯರೆಲ್ಲ ಕತೆಗೆರೆ ಅಣ್ಣ ತಮ್ಮಂದಿರು, ಇವತ್ತು ನಮ್ಮ ಪಂಚಾಯತಿಯಲ್ಲಿ ಒಂದು ಇತಿಹಾಸ ದಿವಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದರೆ ಈ ಒಂದು ಪಂಚಾಯತಿ ಮಾಯಸಂದ್ರ ಗ್ರಾಮ ಪಂಚಾಯತ್ ಹಾಗೆ ಸುಮಾರು 30 ವರ್ಷ ಆಗಿದೆ. ಈ 30 ವರ್ಷದಲ್ಲಿ ಯಶಸ್ವಿಯಾಗಿದೆ. ಇಲ್ಲಿನ ಅಧ್ಯಕ್ಷರಾದಂಥ ನಾರಾಯಣಪ್ಪ ಇರ್ಬೋದು, ಉಪಾಧ್ಯಕ್ಷ ಭುವನ, ಎಲ್ಲ ಸರ್ವ ಸದಸ್ಯರಿರ್ಬೋದು, ಹಾಗೂ ಎಲ್ಲ ಗ್ರಾಮಸ್ಥರಿರ್ಬೋದು, ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ. ಯಾಕಂದರೆ ಈ ಬಡವರ ಹತ್ರ ಆಗಲಿ ಸಾಹುಕಾರರಾಗಲಿ ಗೋಲ್ಡನ್ ಮಿನಿಟ್ಸ್ ಅಂತ ಇರುತ್ತದೆ. ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇನ್ನೂ ಅನೇಕ ಹೆರಿಗೆ ಆಗ್ಬೋದು, ಅಂದರೆ ನಮ್ಮ ಕಾರಲ್ಲಿ ಹೋಗ್ಬೋದು. ಈ ಆಂಬುಲೆನ್ಸಲ್ಲಿ ಅಂದರೆ ಆಕ್ಸಿಜನ್ ಇರುತ್ತೆ, ಇಮಿಡಿಯೇಟಾಗಿ ನಾರಾಯಣ ಹೃದಯಾಲಯ ಇಂಥದ್ದು ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಅಲ್ಲಂಟ ಹೋಗೋವರೆಗೂ ನಮಗೆ ಗೋಲ್ಡನ್ ಮಿನಿಟ್ಸ್ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಇರುತ್ತೆ. ಅದು ಆಕ್ಸಿಜನ್ನು ಪ್ಲಸ್ ನರ್ಸು ಇರ್ತಾರೆ, ಇಮಿಡಿಯೇಟಾಗಿ ಕರ್ಕೊಂಡೋಗಿ ಮಾಡಿಸ್ಬೋದು. ಹಾಗೂ ಇನ್ನೊಂದು ಮತ್ತು ಗ್ರಾಮ ಪಂಚಾಯತಿ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಸುತ್ತಮುತ್ತ 700 ಇರ್ಬೋದು, 10 ಸುತ್ತಮುತ್ತ ಗ್ರಾಮಸ್ಥರಿಗೆ ಸದುಪಯೋಗ ಮಾಡ್ಕೋಬೋದು. ಈ ಒಂದು 4 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಗ್ರಾಮಸ್ಥರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಗ್ರಾಮ ಪಂಚಾಯತಿಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾದಂಥ ನಾರಾಯಣಪ್ಪನವರಿಗೆ ಹಾಗೂ ಮುನಿರತ್ನ ನಾರಾಯಣಪ್ಪನವರಿಗೆ ಹಾಗೂ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭೂರಾ ಮಂಜುನಾಥ್ ಅವರಿಗೆ ಹಾಗೂ ಮಂಜುನಾಥ್ ಅವರಿಗೆ, ನಿರೀಕ್ಷಾ ಅವರಿಗೆ, ಮತ್ತೆ ಸರಸ್ವತಿ ಅವರಿಗೆ ಹಾಗೂ ನಮ್ಮ ಸುಬ್ರಹ್ಮಣ್ಯ ಅವರಿಗೆ, ಭಕ್ತಿಪುರ ಗ್ರಾಮದ ತುಂಬಾ ಎಲ್ಲ ಕಾರ್ಯಕ್ರಮಗಳಿಗೂ ಮುಂದೆ ಬಂದು ನಿಂತ್ಕೊಂಡು ಓಡಾಡಿರ್ತಕ್ಕಂಥ ಅಣ್ಣೇಳಿ ಅವರಿಗೆ, ಹರೀಶ್ ಅವರಿಗೆ ಹಾಗೂ ನಮ್ಮ ವೆಂಕಟರಾವ್ ಗೌರವ ಅವರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ. ಅದೇ ರೀತಿ ಹರೀಶ್ ಅವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅವರು ಸಹ ವೇದಿಕೆ ಮೇಲಿದ್ದಾರೆ, ಅವರು ತುಂಬ ಧನ್ಯವಾದಗಳು. ವಾಸುರವರು, ಮಣಿಕಂಠ ಅವರು, ಅಪ್ಪೆ ಅವರು, ಯಲ್ಲಪ್ಪನವರು ಎಲ್ಲರೂ 5 ವರ್ಷದಿಂದ ಮಾಯಸಂದ್ರ ಗ್ರಾಮ ಪಂಚಾಯತ್ನಲ್ಲಿ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಜನಪರ ಕಾರ್ಯಕ್ರಮಗಳು ನಡೆದಿದೆ. 5 ವರ್ಷದಲ್ಲಿ ತುಂಬಾ ಕಾರ್ಯಕ್ರಮಗಳು ಮಾಯಸಂದ್ರ ಗ್ರಾಮ ಪಂಚಾಯತ್ ನಡೆದಿದೆ. ಇನ್ನು ನಡೆಯಬೇಕಾಗಿರೋ ಕಾರ್ಯಕ್ರಮಗಳು ತುಂಬಾ ಇದಾವೆ. ಅದೇ ರೀತಿ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತ್ ಉದ್ಘಾಟನೆ ಆಗಿದೆ. ಅದಕ್ಕೂ ಬರಬೇಕಾಗಿರೋ ಅಮೌಂಟ್ ಬರಬೇಕಾಗಿದೆ. ಅದು ಒಂದು ನಮ್ಮ ಕಟ್ಟಡ ಏನಿದೆ ಅದು ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಅದು ಒಂದು ಕಟ್ಟಡ ನಿರ್ಮಾಣ ಆಗುತ್ತೆ. ಅದೇ ರೀತಿ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತಿಯ ಎಲ್ಲ ನಮ್ಮ ಬಂಧುಗಳು, ಕಾರ್ಯಕರ್ತರು ಹಾಗೂ ಕಸ ಇಲಾಖೆ ಘಟಕದವರು, ಸ್ತ್ರೀ ಶಕ್ತಿ ಸಂಘದವರು ಎಲ್ಲರೂ ತುಂಬಾ ಸಹಕಾರ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬೆಳಿಗ್ಗೆ ಬಂದ್ರೆ ಸಾಯಂಕಾಲವರೆಗೂ ಮಾಯಸಂದ್ರ ಸ್ವಚ್ಛತೆಗೆ ಆಗ್ಬೋದು, ನೀರಿಗೆ ಆಗ್ಬೋದು, ಎಲ್ಲದಕ್ಕೂ ಮಾಯಸಂದ್ರ ಗ್ರಾಮ ಪಂಚಾಯತ್ ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳಾಗಲಿ. ಇನ್ನೇನು ಗ್ರಾಮ ಪಂಚಾಯತ್ ಅವಧಿ ಮುಗಿತಾ ಬಂದಿದೆ. ಮುಂದೆ ಬರ್ತಕ್ಕಂಥವ್ರು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಲಿ. ಮಾಯಸಂದ್ರ ಗ್ರಾಮ ಪಂಚಾಯತಿನ ಉದ್ಯೋಗಕ್ಕೆ ಏರಿಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಪಂಚಾಯತಿಗೆ ವಿಶೇಷ ಕೊಡುಗೆಯಾಗಿ ಮಾಡಿರ್ತಕ್ಕಂಥ ನಮ್ಮ ನಾರಾಯಣಪ್ಪನವರು ಒಂದು ಒಳ್ಳೆ ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಮಾಯಸಂದ್ರ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ಆಗುತ್ತೆ. ಅದನ್ನ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳಿ. ನಮ್ಮ ಪಂಚಾಯತಿಯಲ್ಲಿ ಯಾವುದೇ ಒಂದು ಬಡವರಿಗೆ, ದೀನದಲಿತರಿಗೆ ಏನೇ ಒಂದು ಕಷ್ಟ ಸುಖ ಬಂದಾಗ ಆಸ್ಪತ್ರೆಗೆ ಹೋಗ್ಬೇಕಾಗಿರೋ ಸಂದರ್ಭಗಳು ತುಂಬಾ ಬಂದು ಸುತ್ತೋಗಿರೋಂಥ ತುಂಬಾ ಇದೆ. ಅದನ್ನ ಆಗಬಾರ್ದು ಅಂದ್ಬಿಟ್ಟು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾಮಗಾರಿಗಳು ನಡೆಯಲಿ. ನಮ್ಗೆಲ್ಲ ಸಹಕಾರ ಕೊಟ್ಟಂತ ಎಲ್ಲ ಮಾಯಸಂದ್ರ ಬಂಧುಗಳಿಗೂ 5 ವರ್ಷಗಳಲ್ಲಿ ನಮ್ಗೆಲ್ಲರೂ ತುಂಬಾ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆಲ್ಲರೂ ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ. ಇದೇ ರೀತಿ ನಮ್ಮ ಸಿಬ್ಬಂದಿಯವರಾಗಿರ್ಬೋದು, ವಿಜೇತ ಮೇಡಮ್ ಆಗಿರ್ಬೋದು, ನಮ್ಮ ಸೆಕ್ರೆಟರಿ ಸಾಹೇಬ್ ಇರ್ಬೋದು, ಮಂಜಣ್ಣವ್ರು ಇರ್ಬೋದು, ಸಂತೋಷ್ ಇರ್ಬೋದು, ಗೌಡ ಇರ್ಬೋದು, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಾಮಗಾರಿಗಳು ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳಾಗಿರ್ಬೋದು, ಅವರು ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೆ ರೀತಿ ಕೆಲಸ ಕಾರ್ಯಗಳು ನಡ್ಕೊಂಡು ಬಂದಿದೆ. ಇದೇ ರೀತಿ ಮುಂದಿನ ದಿನಗಳು ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಮಾಯಸಂದ್ರ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರುಗಳು
ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಚೆನ್ನಾಗಿರಲಿ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮ ಪಂಚಾಯತಿ ಮಾದರಿ ಗ್ರಾಮ ಪಂಚಾಯತಿ ಮಾಡ್ಬೇಕಂದ್ಬಿಟ್ಟು ತುಂಬಾ ಶ್ರಮ ಪಟ್ಟಿರ್ತಾರೆ. ಅವ್ರು ಇವತ್ತು ಇಲ್ಲ ನಮ್ಮ ಜೊತೆಯಲ್ಲಿ, ಆದ್ರೆ ಅವರ ನೆನಪು ಮಾತ್ರ ಸದಾ ಉಳಿತದೆ. ಅಂತಹ ಸೇವೆ ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ವ್ಯಕ್ತಿ ಮತ್ತೊಮ್ಮೆ ಹುಟ್ಟು ಬರಲಿ. MRS ವಿಜಯವಾಗಲಿ, ಬಾಯಿಸಂದ್ರ ಗ್ರಾಮ ಪಂಚಾಯತ್ ವಿಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಹೊಂದಿದ್ದಾಗ ನಾವು ಸದಸ್ಯರ ಒಂದು ಬೆಂಬಲ ಇದ್ದಾಗ ಏನೆಲ್ಲ ಸಾಧನೆ ಮಾಡ್ಬೋದು ಅಂದ್ರೆ ನಿಜವಾಗ್ಲೂ ಒಳ್ಳೆ ಉತ್ತಮವಾದ ಒಂದು ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಒಂದು ಮಾದರಿ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ಬೋದು. ಇದರಲ್ಲಿ ಸಂಶಯ ಏನಿಲ್ಲ. ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ಆಸೀನರಾಗಿರುವಂಥ ಎಲ್ಲ ನನ್ನ ಆತ್ಮೀಯ ಸದಸ್ಯರೇ ಹಾಗೂ ಮುಂದೆ ಕೂತಿರುವಂಥ ಎಲ್ಲ ಸಾರ್ವಜನಿಕರೇ, ನನ್ನ ಹಿತೈಷಿಗಳೇ, ನನ್ನ ಬಂಧು ಬಳಗದವರೇ, ಈ ಉದ್ದೇಶ, ಈ ಆಂಬುಲೆನ್ಸ್ ಉದ್ದೇಶ ಏನು, ಇಲ್ಲಿರೋಂಥ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರೋಂಥ ಜನಕ್ಕೆ ಏನೋ ಒಂದು ಕೊಡಬೇಕಂತ ಕೊಡುಗೆಯಾಗಿ ಆಂಬುಲೆನ್ಸ್ ಕೊಟ್ಟಿದ್ದೀರಿ. ಹಾಗೂ ಸಾರ್ವಜನಿಕರ ಶೌಚಾಲಯ ಒಂದು ಉದ್ಘಾಟನೆ ಮಾಡ್ತಾ ಇದ್ದೀರಿ. ಈ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಒಂದು ಸಹಕಾರದಿಂದ ನಾನು ಇವತ್ತು ಈ ಕಾರ್ಯಕ್ರಮನ ಮಾಡೋಕ್ಕಾಯಿತು. ಎಲ್ರಿಗೂ ವಂದನೆ. ಕಾರ್ಯಕ್ರಮ ಉದ್ದೇಶ ಇಲ್ಲಿರೋಂಥ ಮಾಯಿಸಂದ್ರ ಗ್ರಾಮ ಪಂಚಾಯತಿಯಲ್ಲಿರೋಂಥ ಬಡವರು ಕಾರ್ ಇಲ್ದಿದ್ದವರು, ಎಷ್ಟೋ ಜನ ಕಾರ್ ಇದ್ದರು. ನನ್ನ ಹತ್ರನೇ ಕಾರ್ ಐತೆ ಅಂದ್ಬಿಟ್ಟು ಪಾಪ ಹಾಸ್ಪಿಟ್ಲಿಗೆ ಹೋಗುವಂತ ನನ್ನ ಹತ್ರ ಬರ್ತಾಯಿದ್ರು. ಈ ಜನದ ನೋವನ್ನು ಅರಿತು ನಾನು ಇವತ್ತು ಈ ಆಂಬುಲೆನ್ಸ್ನ ಲೋಕಾರ್ಪಣೆ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಬಡವರಿಗೆ ಈ ಆಂಬುಲೆನ್ಸು ಒಳ್ಳೆಯ ಉಪಯೋಗ ಆಗಲಿ ಅಂತ ಈ ಮೂಲಕ ಮಾಧ್ಯಮ ಮೂಲಕ ನಾನು ಎಲ್ಲರನ್ನು ವಿನಂತಿಸ್ಕೊಳ್ತಾ ಇದ್ದೀನಿ. ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡೋಕ್ಕೆ ಇದು 100 ದಿನಗಳ ಸಾಧನೆ ಅಂತ ಒಂದು ಟೈಟಲ್ ಮಾಡಬೇಕು ಅಂದ್ಕೊಂಡಿದೆ. ಇದಕ್ಕೆ ನಮ್ಮೆಲ್ಲಪ್ಪನವ್ರು ನನಗೆ ಹೇಳಿದ್ದೆ, ಇದು ನನ್ನ 100 ದಿನ ಸಾಧನೆ ಏನಂತ ಹೇಳೋ ಇಲ್ಲಪ್ಪ ಅಂತ ಹೇಳಿದ್ದೆ. ನಾನು ಅದನ್ನು ಮರ್ತ್ಬಿಟ್ಟವ್ರು ಅಷ್ಟೇ. ಇದು ಒಂದು 100 ದಿನದಲ್ಲಿ ನನ್ನ ಸಾಧನೆ ಇದು. ಅಲ್ಪಾವಧಿಯಲ್ಲಿ ಏನಿದು ಒಂದು ಇದು ಕೊಟ್ಟಿದ್ದೀನಿ, ಸಾರ್ವಜನಿಕರ ಶೌಚಾಲಯ ಕಟ್ಟಡ ಒಂದು ಇಮಿಡಿಯೇಟ್ 1-1.5 ತಿಂಗಳಲ್ಲಿ ಫಿನಿಶ್ ಆಗ್ತೈತೆ. ಮತ್ತು ಆಂಬುಲೆನ್ಸ್ ಎರಡೂ ನಮ್ಮ ಮಾಯಿಸಂದ್ರ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರ ಸಹಕಾರದಿಂದ ನಾನು ಇವತ್ತು ಮಾಡಿದ್ದೀನಿ. ಮುಂದೆ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ಇದೆ. ಅದು ಕೇರಡೆಯಲ್ಲಿ ಅಲ್ಲಿ ಹೋಗಿದೆ ಅಮೌಂಟು, ಹೋಗಿದೆ ಅಮೌಂಟು. ಅದರಿಂದನೇ ಓಡಾಡಿದ್ದೀನಿ ನಾನು 2-3 ಸಾರಿ ಓಡಾಡಿದ್ದೀನಿ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಅಮೌಂಟ್ ರಿಲೀಸ್ ಆಗ್ತೈತೆ. ಮುಂದೆ ಬರೋಂತಾರೆ ನಮ್ಮ ಅವಧಿನೂ ಫೆಬ್ರವರಿ ಲಾಸ್ಟ್ ಕ್ಲೋಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಅವಧಿ ಎಲ್ಲ ಸದಸ್ಯರ ಅವಧಿ ಫೆಬ್ರವರಿ 6 ಕ್ಲೋಸ್ ಆಗ್ತೈತೆ. ಆಮೇಲೆ ಆಡಳಿತಾಧಿಕಾರಿ ಬರ್ತಾರಾ ಇಲ್ಲ ನಮ್ಮನ್ನೇ ಕಂಟಿನ್ಯೂ ಮಾಡ್ತಾರೋ ಗೊತ್ತಾಗ್ತಾಯಿಲ್ಲ. ಬಟ್ ಏನು ಮುಂದೆ ಬರೋಂಥವ್ರು ಈ ಸಮಾಜಕ್ಕೆ ಏನು ಕೊಡಬೇಕು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೋದು, ಈ ಸಮಾಜಕ್ಕೆ ಏನು ಅವ್ರು ಕೊಡಬೇಕು ಅನ್ನೋ ಅವನ ಆತ್ಮಸಾಕ್ಷಿಯಾಗಿ ಮೋಸ ಮಾಡಿದ್ರೆ ಸಮಾಜಕ್ಕೆ ಕೊಡಬೇಕು ಅನ್ನೋರು ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಮೊದಲನೇ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೆ ಅಲ್ಪಾವಧಿ ಅಂದರೆ 100 ದಿನಗಳ ಒಂದು ಅಲ್ಪಾವಧಿಯಲ್ಲಿ ಏನೆಲ್ಲ ಮಾಡ್ಬೋದು ಮನುಷ್ಯ ಅಧಿಕಾರ ವಹಿಸ್ಕೊಂಡ್ಮೇಲೆ ಅಂತೇಳಿ ಅವರು ಯಾವ ಸದಾ ನನ್ನ ಜೊತೆ ಚರ್ಚೆ ಮಾಡ್ತಾಯಿದ್ರು. ಏನಾದ್ರು ಹೊಸದನ್ನು ಕೊಡಬೇಕಂತೇಳಿ ಜನಗಳಿಗೆ, ಅದರಲ್ಲಿ ಬಡವರಿಗೆ ಎಲ್ಲ ಮನೆಗಳಲ್ಲಿ ಕಾರ್ಯ ವ್ಯವಸ್ಥೆ ಇರೋದಿಲ್ಲ. ಏನಾದರೂ ಅವ್ರಿಗೆ ತೊಂದರೆ ಆದಾಗ ಆಂಬ್ಯುಲೆನ್ಸು ಅತ್ಯವಶ್ಯಕವಾಗಿ ಬೇಕಾಗಿರೋದ್ರಿಂದ ಈಗ ನಾವು ಆ ಆಂಬ್ಯುಲೆನ್ಸನ್ನು ಲೋಕಾರ್ಪಣೆ ಮಾಡಿದ್ದೀವಿ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ.
ಹಾಗೆ ಮುಂದಿನ ದಿನಗಳಲ್ಲಿ ಸಹ ಒಳ್ಳೆ ಉತ್ತಮವಾದ ಕೆಲಸಗಳನ್ನು ಇರುವಂಥ ಒಂದು ಅಲ್ಪಾವಧಿಯಲ್ಲಿ ಅವ್ರು ಮಾಡಲಿ. ಅವರೊಂದಿಗೆ ಸದಾ ನಾವೆಲ್ಲರೂ ಸರ್ವ ಸದಸ್ಯರು ಒಟ್ಟಾಗಿರ್ತೀವಿ ಒಳ್ಳೆ ಕೆಲಸಕ್ಕೆ ಅಂತೇಳಿ ಈ ಮುಖಾಂತರ ತಿಳಿಸ್ಕೊಡ್ತಾ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಈ ಮಾಧ್ಯಮದ ಮುಖಾಂತರ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಯಾವುದೋ ಒಂದು ಕಾರ್ಯಕ್ರಮ ನಾವು ಒಳ್ಳೆ ಕಾರ್ಯಕ್ರಮ ಆದಾಗ ನೀವೆಲ್ಲ ಬಂದು ನಮ್ಮ ಒಳ್ಳೆ ಕೆಲಸಗಳನ್ನು ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿ ನಮಗೆ ಒಳ್ಳೆಯದನ್ನು ಬಯಸ್ತಾರೆ. ಅದಕ್ಕೂ ನಿಮಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಹಾಗೆ ಇದು ಆಂಬ್ಯುಲೆನ್ಸು ನಾವು ಕೊಟ್ಟಿರೋ ಉದ್ದೇಶ ಏನಂದರೆ ಬಡವರಿಗೆ, ಅದರಲ್ಲೂ ಬಡವರಿಗೆ ಹೆಚ್ಚಿನ ಪ್ರಥಮ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ. ಯಾರು ಸುಮ್ಮನೆ ಏನೇನೋ ಸಿಕ್ಕ ಸಣ್ಣ ವಿಚಾರಗಳಿಗೆಲ್ಲ ಬರೋದಲ್ಲ, ಅಂಥ ಒಂದು ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನು ಉಪಯೋಗ ಪಡಿಸ್ಕೋಬೇಕು. ಹಾಗಾಗಿ ಹೆಚ್ಚು ಕ್ರಿಟಿಕಲ್ ಇದ್ದಾಗ ಯಾವುದೋ ಒಬ್ಬ ವ್ಯಕ್ತಿ ಅಪಘಾತಕ್ಕಾಗಲಿ ಅಥವಾ ಹಾರ್ಟ್ ಅಟ್ಯಾಕು ಎಲ್ಲ ಇದು ಮಾಡ್ಕೊಂಡಾಗ ಇದ್ದಾಗ ಮಾತ್ರ ಅಲ್ಲ, ಆಕ್ಸಿಜನ್ ಇರೋದ್ರಿಂದ ಎಲ್ರಿಗೂ ಬೇಕಾಗಿದೆ. ಬಟ್ ಆ ಒಂದು ತೊಂದರೆ ಆದಾಗ ಮಾತ್ರ ಇದನ್ನು ಬಳಕೆ ಮಾಡ್ಕೋಬೇಕು. ಆ ಬಳಕೆ ಮಾಡಿಕೊಳ್ಳೋ ಒಂದು ಇವರು ಫಲಾನುಭವಿಗಳು ನಮ್ಮ ಆಂಬ್ಯುಲೆನ್ಸ್ ಮೇಲೆ ನಂಬರ್ ಇದೆ, ಮೊಬೈಲ್ ಸಂಖ್ಯೆ ಇದೆ, ಆ ಸಂಖ್ಯೆಗೆ ಫೋನ್ ಮಾಡಬೇಕು. ಈಗ ಚಾಲಕರು ಬೇಕು, ಅದಕ್ಕೆ ಒಂದು ಸಹಾಯಕರು ಬೇಕು, ತರಬೇತಿ ಹೊಂದಿದಂತಹ ಒಂದು ಚಾಲಕರನ್ನು ನಾವು ಆಯೋಜನೆ ಮಾಡ್ತೀವಿ. ಅದಕ್ಕೋಸ್ಕರ 24/7 ಸೇವೆಯಲ್ಲಿ ಇರುತ್ತೆ ಆಂಬ್ಯುಲೆನ್ಸು. ಇದರ ಉಪಯೋಗವನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಸೇರ್ತಕ್ಕಂಥ ಎಲ್ಲ 7 ಹಳ್ಳಿಗಳು ಸಹ ಅದರ ಒಂದು ಸದುಪಯೋಗವನ್ನು ಪಡ್ಕೋಬೇಕಾಗಿ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮತ್ತು ಜೈ ಹಿಂದ್. ಇವತ್ತು ವಿಶೇಷ ದಿನ ಅಂತ ಹೇಳ್ಬೋದು. ಇವತ್ತು ಮಾಯಸಂದ್ರ ಗ್ರಾಮ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಇವತ್ತು ಆಂಬ್ಯುಲೆನ್ಸ್ ಉದ್ಘಾಟನೆ ಸಮಾರಂಭ ನಾರಾಯಣಪ್ಪನವರು ಅಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜದ ಕೆಲಸಗಳನ್ನ ಅವರು ಮಾಡಬೇಕಾಯಿತು. ಅಲ್ಪಾವಧಿಯಲ್ಲಿ ಇಷ್ಟು ಮಾತ್ರ ಅವರು ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂ ಸ್ವಲ್ಪ ಇದೆ. ಹಾಸ್ಪಿಟ್ಲ್ ಆಗಬೇಕಂತ ನಮ್ಮ ಇದರಲ್ಲಿ ಕೇಳ್ಬೋದು. ಹಾಸ್ಪಿಟ್ಲ್ ನಮ್ಮ ಪಂಚಾಯತಿ ಆಗಬೇಕು. ಮುಂದಿನಗಳಲ್ಲಿ ಇನ್ನೂ ಹೆಚ್ಚು ಮುಂದೆ ಬರುವಂಥ ಸದಸ್ಯರು ಒಳ್ಳೆ ಕೆಲಸಗಳನ್ನು ಮಾಡಿ ಅಂತ ಕೆಲಸ ಮಾಡೋದು ಬಡವರು ಒಳ್ಳೆಯದಾಗಲಿ. ದೇವರು ಅವ್ರಿಗೆ ಇನ್ನೂ ಆರೋಗ್ಯ ಕೊಡಲಿ. ಆಂಬುಲೆನ್ಸ್ ಕೊಟ್ಟಿರೋಂಥವ್ರಿಗೂ ಅವ್ರಿಗೂ ಒಳ್ಳೆಯದಾಗಲಿ. ಮುಂದಿನಗಳಲ್ಲಿ ಎಲ್ಲರಿಗೂ ಈ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ತಾಲೂಕಿನ ಮಾಯಚಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾಯಚಂದ್ರ ಗ್ರಾಮದ ಸುತ್ತಮುತ್ತ 7 ಹಳ್ಳಿಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ನಾರಾಯಣ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದರೆ ಎಲ್ಲರೂ ಸಾಹುಕಾರರೇ ಇರಲ್ಲ, ಎಲ್ಲರೂ ಬಡವರು ಇರಲ್ಲ. ಪಾಪ ಈ ಗೋಲ್ಡನ್ ಮಿನಿಟ್ಸ್ ಇರ್ತೈತೆ. ಈ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹೆರಿಗೆ ಆಗ್ಬೋದು, ನುರಿತ ತಜ್ಞರು ಮತ್ತು ನರ್ಸು ಸಹಾಯ ಮಾಡಿಕೊಂಡು ಈ ದೊಡ್ಡ ಹಾಸ್ಪಿಟ್ಲ್ ಆಗ್ಬೋದು, ನಾರಾಯಣ ಹೃದಯಾಲಯ ಆಗ್ಬೋದು, ಇಂಥ ಇಮಿಡಿಯೇಟಾಗಿ ಸೇರಿಸಬೇಕಾಗುತ್ತೆ. ಈ ಹಾಸ್ಪಿಟಲ್ ನುರಿತ ತಜ್ಞರು ಸಹ ಹಾಗೂ ವೈದ್ಯಕೀಯರು ಸಹಾಯದಿಂದ ಮಾಡ್ತಾ ಇದ್ದಾರೆ. ಹಾಗೂ ಇಲ್ಲಿನ ಸಾರ್ವಜನಿಕರಿಗಾಗಿ ಉಚಿತ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ. ಸುಮಾರು 700ರಿಂದ ಬರ್ತಾ ಇದ್ದಾರೆ ಜನ. ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸಾರ್ವಜನಿಕ ಶೌಚಾಲಯ ಕಾರಣದಿಂದ ಇದೊಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ನೆರವಾಗುವಂಥ ನಾರಾಯಣಪ್ಪ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತು ಮಾಯಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಒಂದು ಮುಖ್ಯವಾಗಿ ನಮ್ಮ ಆಂಬ್ಯುಲೆನ್ಸು ನಮ್ಮ ಜನಗಳಿಗೆ ತುಂಬ ಅನಾನುಕೂಲವಾಗಿ ಇರುವಂಥ ಸಮಯದಲ್ಲಿ ಒಂದು ಆಂಬ್ಯುಲೆನ್ಸ್ ಉದ್ಘಾಟನೆ ಮಾಡಿದ್ದೀವಿ. ಯಾಕಂದರೆ ಸುಮಾರು ಜನಗಳ ಹತ್ರ ಓಡಾಡೋದಕ್ಕೆ ತುಂಬ ವ್ಯವಸ್ಥೆ ಇಲ್ಲದೆ ಅಂತ ಎಷ್ಟೋ ಜನ ಇದ್ದಾರೆ, ಗಾಡಿ ವ್ಯವಸ್ಥೆ ಇಲ್ಲ. ಅಂಥವ್ರಿಗೆ ಒಂದು ಆಂಬ್ಯುಲೆನ್ಸ್ ಮೂಲಕ ಒಂದು ಆಸ್ಪತ್ರೆಗೆ ತಲುಪೋದಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಸುಮಾರು ಜನ ಶೌಚಾಲಯ ಇಲ್ಲದೇ ಇರೋಂಥವ್ರು ತುಂಬ ಜನ ಇರ್ತಾರೆ. ಇಲ್ಲಿ ಗ್ರಾಮಸ್ಥರಿಗೆ ಇಲ್ಲಿ ಒಂದು ಶೌಚಾಲಯ ಕಟ್ಟಡ ಅದು ಉದ್ಘಾಟನೆ ಆಗಿದೆ. ಅದೇ ರೀತಿ ಇನ್ನೂ ವಿವಿಧ ಕಾಮಗಾರಿಗಳಿಗೆ ಲಿಸ್ಟ್ ಮಾಡಿದ್ದಾರೆ. ಅದು ಇಷ್ಟರಲ್ಲೇ ಬಿಡುಗಡೆ ಆಗುತ್ತೆ. ಮತ್ತು ಗ್ರಾಮ ಪಂಚಾಯತಿ ಕಟ್ಟಡಕ್ಕೂ ಸಹ ಓಡಾಡ್ತಾ ಇದ್ದಾರೆ. ಅದು ಇಷ್ಟರಲ್ಲೇ ಅದು ಉದ್ಘಾಟನೆ ಕಾರ್ಯಕ್ರಮ. ಅದ್ರ ಜೊತೆಲಿ ಇನ್ನೂ 1 ಕೋಟಿ ರೂಪಾಯಿ ಕಾಮಗಾರಿಗಳ ವ್ಯವಸ್ಥೆ ಪಟ್ಟಿ ಮಾಡಿದ್ದಾರೆ. ಇಷ್ಟರಲ್ಲೇ ಮಾಡ್ತಾರೆ. ಕಡಿಮೆ ಅವಧಿಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಸಮಯ ಇದ್ದಿದ್ರು ಇನ್ನೂ ಒಳ್ಳೆ ಕೆಲಸಗಳು ಮಾಡ್ಬೋದಾಗಿತ್ತು. ಕಡಿಮೆ ಈಗ ಕೊಟ್ಟಂಥ ಒಂದು 3 ತಿಂಗಳ ಅವಧಿಯಲ್ಲಿ ಅವ್ರ ಕೈಯಲ್ಲಿ ಆದಂಥ ಒಂದು ಆಂಬ್ಯುಲೆನ್ಸು ಮತ್ತು ಶೌಚಾಲಯದ ಉದ್ಘಾಟನೆ, ಇನ್ನೂ ವಿವಿಧ ಕಾಮಗಾರಿಗಳು ಮಾಡ್ತಾ ಇದ್ದಾರೆ. ಇನ್ನೂ ಒಳ್ಳೆ ರೀತಿಯಲ್ಲಿ ಇನ್ನೂ ಮುಂದೆ ಬರೋಂಥ ಯಾರಾದರೂ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾಮಗಾರಿಗಳು ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊತ ನನ್ನ